ನಮಸ್ಕಾರ, ನನ್ನ ಹಿತೈಷಿ ಗಳಿಗೆ ನಿಮಗೆಲ್ಲರಿಗೂ ಕಾರ್ಕಳ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಗಂಡ ಹೆಂಡತಿ ಸಂಬಂಧದಲ್ಲಿ ನೋಡಿ, ಹೆಂಡತಿ ಅನ್ನೋದು ಈ ಗಂಡನ ತುಂಬಾ ಟಾರ್ಚರ್ ಕೊಡ್ತಾರಲ್ವಾ. ಸೊ ಮದುವೆದವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಏನಂತ ಹೇಳಿದರೆ, ಈ ವಿಡಿಯೋದಲ್ಲಿ ನಾನು ಅದೇ ಒಂದು ಫನಿ ವಿಡಿಯೋ, ಅಂದರೆ ಈ ಮನುಷ್ಯರನ್ನು ಮಾತ್ರ ಅಲ್ಲ, ಈ ಮನುಷ್ಯರಲ್ಲಿ ಮಾತ್ರ ಅಲ್ಲ ಹೆಂಡತಿ ಟಾರ್ಚರ್ ಅನ್ನೋದು, ಸೊ ಪ್ರಾಣಿಗಳಲ್ಲಿ ಕೂಡ ಇರುತ್ತೆ. ಸೊ ಅದೇ ರೀತಿ ನೋಡಿ, ಈ ವಿಡಿಯೋದಲ್ಲಿ ನವಿಲು, ಗಂಡು ನವಿಲು, ಸೊ ಅದರ ಪಾಡಿಗೆ ಅದು ಮೇವು ಮೇಯ್ತಾ ಇದು ಮಾಡ್ತಾ ಇರ್ತದೆ ನೋಡಿ. ಸೊ ಈ ಹೆಣ್ಣು ನವಿಲು, ಇಲ್ಲಿ ನೋಡ್ತಿದ್ದಲ್ಲ ವಿಡಿಯೋದಲ್ಲಿ, ಹೆಣ್ಣು ನವಿಲು ಅನ್ನೋದು ನೋಡಿ, ಗಂಡನ ಎಲ್ಲಿ ಹೋದರೂ ಕೂಡ ಬಿಡಲ್ಲ. ಗಂಡ ತನ್ನ ಪಾಡಿಗೆ ಅಷ್ಟಕ್ಕೆ ಇದು ಮಾಡ್ತಾ ಇರ್ತದೆ, ಮೇವು ತಿಂತಾ ಇರ್ತದೆ. ಆದರೂ ಕೂಡ ಇದಕ್ಕೇನೋ ಡೌಟು, ಏನೋ ಮಾಡ್ತಿದ್ದಾರೆ, ನಾನು ನೋಡ್ತೀನಿ ಅಂಥೇಳಿ ನೋಡಿ ಬಂತು ನೋಡಿ, ಆ ಕಡೆ ಬಂತು ನೋಡಿ. ಪುನಃ ಬಂದು ಕೂಡ ಸುಮ್ಮನೆ ಇರೋದಿಲ್ಲ ಅದು. ನೀವು ನನ್ನೊಟ್ಟಿಗೆ ಇರಬೇಕು, ನಾನು ಹಿಂದೆನೇ ಇರಬೇಕು ಅಂತ ಹೇಳ್ತೆ ನೋಡಿ. ಅದು ಮುಂದ್ಗಡೆಯಿಂದ ಹೋಯ್ತು, ಇದು ಹಿಂದ್ಗಡೆಯಿಂದ ಹೋಗ್ತಾ ಹೋಗ್ತು ನೋಡಿ. ಹೋಗಿಲ್ಲ ಅಂದರೆ ಮತ್ತೆ ಅಷ್ಟೇ ಮತ್ತೆ. ಸೊ ಹಾಗೆ ಹೋಯ್ತು ನೋಡಿ. ಸೊ ಅದರಲ್ಲೂ ಕೂಡ ಹೇಳ್ತದೆ ನೋಡಿ, ನಾನು ಎಲ್ಲಿ ಇರ್ತೀನಿ ಅಲ್ಲೇ ಇರಬೇಕು ನೀವು ಅಂತೇಳಿ ನೋಡಿ. ಆ ಗಂಡು ನವಿಲು ಆಹಾರ ತಿಂತಾ ಉಂಟು, ಪಕ್ಕದಲ್ಲಿ ಹೆಣ್ಣು ನವಿಲು ನೋಡ್ತಾ ಉಂಟು ಮತ್ತು ಹೇಳ್ತಾ ಉಂಟು ಕೂಡ, ಆಚೆ ಎಲ್ಲೂ ಹೋಗೋಗಿಲ್ಲ, ನಾನು ಕಣ್ಣೆದುರುಗಡೆನೇ ಇರಬೇಕು ಅಂತೇಳಿ ಹೇಳ್ತಾ ಉಂಟು ನೋಡಿ. ಅಲ್ವಾ ನೋಡಿ, ಈ ಗಂಡಸರಿಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲವೇ ಇಲ್ಲ ನೋಡಿ. ಅದು ಮನುಷ್ಯರಲ್ಲಿ ಅಲ್ಲ, ಪ್ರಾಣಿಗಳಲ್ಲಿ ಕೂಡ. ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲದರಲ್ಲಿ ಕೂಡ ನೋಡಿ. ಅದು ಆ ಕಡೆ ಈ ಕಡೆ ನೋಡ್ತಾ ಉಂಟು, ಯಾರಾದರೂ ಕಾಣ್ತಾರ ಅಂತ. ಯಾರಾದರೂ ಬೇರೆ ಹೆಣ್ಣು ನವಿಲು ಕಾಣ್ತದಂದರೆ ನೋಡ್ತಾ ಉಂಟು. ಫ್ರೀಡಮ್ ಅನ್ನೋದು ಇಲ್ಲ ಅದಕ್ಕೆ. ಈ ಹೆಂಡತಿ ಅಂದರೆ ಈ ಹೆಣ್ಣು ನವಿಲು ಹಿಂದೆನೇ ಉಂಟು ನೋಡಿ. ನೋಡಿ ಪಕ್ಕದಲ್ಲಿ ಉಂಟು ನೋಡಿ. ಆಚೆ ಏನು ನೋಡೋದು ಬೇಡ, ನಿಮ್ಮಷ್ಟೇ ನೀವು ಸುಮ್ಮನೆ ಮೇವು ತಿಂತೀರಿ ಅಂತ ಹೇಳ್ತಾ ಉಂಟು ನೋಡಿ. ಆದರೂ ಈ ಗಂಡು ನವಿಲಿಗೆ ಒಂದು ಆಲೋಚನೆ, ಹೇಗಾದರೂ ಮಾಡಿ ನೋಡಲೇಬೇಕು ಅಂತ ನೋಡಿ. ಎಣಗ್ತಾ ಉಂಟು ನೋಡಿ, ಆದರೂ ಕೂಡ ಎಣಗ್ತಾ ಉಂಟು, ನೋಡ್ತಾ ಉಂಟು, ಆಚೆ ನೋಡ್ತಾ ಉಂಟು, ಯಾರಾದರೂ ಕಾಣಲಿಕ್ಕೆ ಇರ್ತಾರ ಅಂತ ಹೇಳಿ ನೋಡಿ. ಬನ್ನಿ ಅಂತ ಕರಿತಾ ಉಂಟು ನೋಡಿ. ಹೆಣ್ಣು ನವಿಲು ಅದನ್ನು ಕರಿತಾ ಉಂಟು ನೋಡಿ. ಪಾಪ ಹೆದರಿಕೆಯಿಂದ ಅದು ಹೋಯ್ತು, ಅದ್ರ ಹಿಂದೆನೇ ಹೋಗ್ತಾ ಉಂಟು. ಅದಕ್ಕೆ ಫ್ರೀಡಮ್ ಅನ್ನೋದು ಇಲ್ಲ ನೋಡಿ. ಅದು ಸ್ವಲ್ಪ ನಿಲ್ತಿತ್ತು ಅಲ್ಲಿಯೇ, ನೋಡಿ ಏನು ಮಾಡ್ತಾನೆ ನೋಡುವ ಅಂಥೇಳಿ ಅದು ಸ್ವಲ್ಪ ಹಿಂದ್ಗಡೆ ನಿಂತು ಕಂಪೌಂಡ್ ಮೇಲೆ ಹಾರಿ ಕೂತಿದೆ ನೋಡಿ. ಆದರೂ ಭಯ ಆಗ್ತಾ ಉಂಟು ಅದಕ್ಕೆ, ಪಾಪ ಭಯ ಆಗ್ತಾ ಉಂಟು, ಏನು ಬೈತಾಳ, ಏನು ಮಾಡ್ತಾಳೆ ಅಂಥೇಳಿ. ನೋಡಿ ಈ ಥರ ಇದ್ದೇ ಪರಿಸ್ಥಿತಿ ಗಂಡು ಮಕ್ಕಳದ್ದು. ನಾವೇನೋ ಸ್ವಲ್ಪ ಫ್ರೀಡಮ್ ಆಗಿ ಆಚೆ ಓಡಾಡೋ ಅಂತ ಇರ್ತೀವಿ ನೋಡಿ.